ಮಕ್ಕಳೇ, ನಾವು ಶಾಲೆಯಲ್ಲಿ ಶಿಕ್ಷಕರಿಗೆ ಗೌರವ ಕೊಡ್ತೀವಲ್ವಾ, ಅದೇ ರೀತಿ ಮನೆಯಲ್ಲಿ ಪೇರೆಂಟ್ಸ್ಗೆ ಗೌರವ ಕೊಡೋದು ಇನ್ನೂ ಮುಖ್ಯ. ಪೇರೆಂಟ್ಸ್ ನಮ್ಗಾಗಿ ದಿನವೂ ಶ್ರಮ ಪಡ್ತಾರೆ ನೀರಾ, ಆದ್ರೆ ನಾವವ್ರ ಸಂತೋಷದ ಬಗ್ಗೆ ಯೋಚಿಸ್ತೀವಾ? ಒಮ್ಮೆ ಯೋಚಿಸ್ ನೋಡಿ, ನೀವ್ ಮನೆಯಲ್ಲಿ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ಬದಲಿಸಿದ್ರೆ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೆ. ಗುಡ್ ಮಾರ್ನಿಂಗ್ ಅಮ್ಮಾತೆ. ಗುಡ್ ಮಾರ್ನಿಂಗ್ ಮಗುವೆ. ಒಂದು ಗುಡ್ ಮಾರ್ನಿಂಗ್ ಕೂಡ ಪೇರೆಂಟ್ಸ್ ದಿನವನ್ನ ಸುಂದರ್ ಮಾಡುತ್ತದೆ. ಅಮ್ಮ, ನಾನ್ ಹೆಲ್ಪ್ ಮಾಡ್ತೀನಿ. ಬೇಡ ಮಗ, ನೀನ್ ಓದ್ ಮಾಡು. ಪರವಾಗಿಲ್ಲ ಅಮ್ಮ, ನಾವಿಬ್ರು ಮಾಡೋಣ. ಹೆಲ್ಪ್ ಮಾಡೋದು ಕರ್ತವ್ಯ ಅಲ್ಲ, ಅದು ಪ್ರೀತಿ. ಅಮ್ಮ, ಇದು ಹೋಮ್ವರ್ಕ್ ಕಂಪ್ಲೀಟ್ ಆಯ್ತು. ಶಬಾಷ್ ಮಗ. ನನ್ಗೆ ತುಂಬಾ ಹೆಮ್ಮೆ. ರೆಸ್ಪಾನ್ಸಿಬಿಲಿಟಿ ಕಲಿತ ಮಕ್ಕಳು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಮಗ, ಚೆನ್ನಾಗ್ ಮಲ್ಗು. ಒಂದ್ ಗುಡ್ ನೈಟ್ ಕೂಡ ಪೇರೆಂಟ್ಸ್ ಹೃದಯಕ್ಕೆ ಸಂತೋಷ ಕೊಡ್ತದೆ. ಗಮನದಲ್ಲಿರ್ಲಿ ಮಕ್ಕಳೇ, ಒಳ್ಳೆ ವಿದ್ಯಾರ್ಥಿ ಆಗೋದು ಶಾಲೆಯಲ್ಲಿ ಶುರುವಾಗ್ಬೋದು, ಆದ್ರೆ ಒಳ್ಳೆ ಮಗ ಅಥವಾ ಮಗಳಾಗೋದು ಮನೆಯಲ್ಲಿ ಶುರುವಾಗ್ಬೇಕು. ಪೇರೆಂಟ್ಸ್ಗೆ ದೊಡ್ಡ ಗಿಫ್ಟ್ ಬೇಕಾಗಿಲ್ಲ, ಮಕ್ಕಳ ಪ್ರೀತಿ, ಗೌರವ ಮತ್ತು ಕಾಳಜಿ ಸಾಕು. ಚಿಕ್ಕ ಚಿಕ್ಕ ಅಭ್ಯಾಸಗಳು ಪೇರೆಂಟ್ಸ್ ಹೃದಯದಲ್ಲಿ ದೊಡ್ಡ ಸಂತೋಷ ತರ್ತವೆ. ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ದೊಡ್ಡ ಸಂಬಂಧ ಬಿಲ್ಡ್ ಮಾಡುತ್ತೆ. ಆಹೆ, ಇದು ಮಿಶ್ರಿಯಾಸ್ ಕ್ಲಾಸ್ ರೂಮ್, ವ್ಯಾಲ್ಯೂಸ್ ಕಲ್ಸೋ ಕ್ಲಾಸ್ ರೂಮ್.